ಮಂಗಳೂರಿಗೆ ಬಂದಂಥ ಪ್ರಥಮ ಕಾರ್ ದೇದಿಯೋಂ ಬುತೋನ್ ಅಂತ ಹೇಳಿ ಆ ಕಂಪನಿಯ ಹೆಸರು. ಫಸ್ಟ್ ಜನರೇಟರ್ ಆಫ್ ಮ್ಯಾಂಗ್ಳೂರ್, ಸೇಂಟ್ ಲಾಯ್ಸಿಗೆ ತಂದ ಫಸ್ಟ್ ಕಂಪ್ಯೂಟರ್. ಇಲ್ಲಿ ನೀವು ನೋಡ್ತಿರುವಂಥದ್ದು ಒಂದು ತಿಮಿಂಗಲದ ಅಸ್ಥಿಪಂಜರ. ಅದು ಫುಲ್ ಒಂದೊಂದು ದೇಶದ ಹಳೆಯ ಸ್ಟ್ಯಾಂಪ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಇಲ್ಲಿ ವಿಶೇಷವಾಗಿ ಅಡುಗೆ ಕೋಣೆಯಲ್ಲಿ ನಾವು ಬಳಸ್ತಿದ್ದಂತಹ ವಸ್ತುಗಳು, ಈಗ ಎಲ್ಲ ಮೆಷಿನ್ಸ್ಗಳು ಬಂದಿವೆ. ಇದು ಕೇವಲ ನಮ್ಮ ಕಾಲೇಜಿಗಲ್ಲ, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಹೆಮ್ಮೆಯ ಒಂದು ಸ್ಥಳ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಸರ್ಕಾರದ ಒಂದು ಸಹಾಯ ಹಸ್ತ ಇದ್ದರೆ ಖಂಡಿತ ಇವಾಗಿ ಇದನ್ನು ನಾವು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಸಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನೀವಿಲ್ಲಿ ನೋಡ್ತಿರೋದು ಇಲ್ಲಿ ಕಾಲೇಜಿನ ಸೇಂಟ್ ಲಾಯ್ಸಿಸ್ ಕಾಲೇಜಿನ ಮ್ಯೂಸಿಯಂ. ಒಂದರ್ಥದಲ್ಲಿ ಈ ಮ್ಯೂಸಿಯಂ ಆರಂಭ ಆಗಿ ಬಹಳ ವರ್ಷಗಳಾದವು, ಒಂದು 100 ವರ್ಷ ಆದವು. ಯಾಕಂತ ಹೇಳಿದರೆ 1912ರಲ್ಲಿ ಅದು ಪ್ರಾರಂಭಗೊಂಡಿತ್ತು. ಆದರೂ ಜಾಗದಲ್ಲಿ ಬದಲಾವಣೆ ಮಾಡಿ ನಾವು ಅಲ್ಲಿ ಇಲ್ಲಿ ಅದನ್ನು ಶಿಫ್ಟ್ ಮಾಡ್ತಾ ಕೊನೆಗಂತೂ 2018ರಲ್ಲಿ ನಾವು ಈ ಸ್ಥಳದಲ್ಲಿ, ಈಗ ಪ್ರಸ್ತುತ ನಾವಿದ್ದೇವೆ ಇಲ್ಲಿ, ಈ ಸ್ಥಳದಲ್ಲಿ ಇದನ್ನು ಸ್ಥಳಾಂತರಿಸಿದ್ದು. ಇದನ್ನು ಸ್ಪ್ರೆಡ್ ಔಟ್ ಮಾಡಿ ನಾವು ಎಷ್ಟೋ ಜಾಗದಲ್ಲಿ ಇಲ್ಲಿ ವಸ್ತುಗಳನ್ನಿಟ್ಟರೂ ಕೂಡ ನಮಗೆ ಇನ್ನೂ ಜಾಗ ಸಾಲದು, ಇನ್ನೂ ಜಾಸ್ತಿ ಜಾಗ ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಪ್ರಾರಂಭಗೊಂಡಿದ್ದು ನಮ್ಮ ಹಳೆಯ ಫಾದರ್ಸ್ ಅವರು, ಜೆಸುಯಿಟ್ ಫಾದರ್ಸ್ ಅವರು ಬಂದು ಕಲೆಕ್ಟ್ ಮಾಡಿ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಇದನ್ನು ಪ್ರದರ್ಶನ ಮಾಡ್ತಾಯಿದ್ರು ಚಿಕ್ಕದಾಗಿ. ಬರ್ತಾ ಜನರು ಕೂಡ ನಿಮ್ಮ ಮ್ಯೂಸಿಯಮ್ಮಲ್ಲಿ ಇಡೋಣ, ಇದು ವಸ್ತುಗಳು ಚೆನ್ನಾಗಿರ್ತವೆ, ನಮ್ಮ ಕೊಡುಗೆ ಇದು ಮ್ಯೂಸಿಯಮಿಗೆ ಅಂತ ಹೇಳಿ ಕೊಡ್ತಾ ಬಂದರು. ಹಾಗಾಗಿ ಇದರ ಬೆಳವಣಿಗೆ ಆಗಿದೆ. ಅದಕ್ಕೆ ನೀವು ನೋಡ್ತಿರುವಂಥ ಕೆಲವು ವಸ್ತುಗಳು 100 ವರ್ಷಕ್ಕೆ ಮಿಕ್ಕಿ ಇದ್ದ ವಸ್ತುಗಳಿವೆ. ಪಬ್ಲಿಕ್ ಯಾವಾಗಲೂ ಅಲೌಡ್ ಇದೆ. ನಾವು ನಮ್ಮ ಗುಡ್ ಫ್ರೈಡೇ ದಿವಸ ಮತ್ತು ಕ್ರಿಸ್ಮಸ್ ದಿವಸ ಒಂದು 2 ದಿನ ಬಿಟ್ಟರೆ ಬಾಕಿ ಭಾನುವಾರ ಕೂಡ ನಾವು ತೆರೆದಿರ್ತೇವೆ. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆದರೆ ಸಂಜೆ 5 ಗಂಟೆ ತನಕ ಇಲ್ಲಿ ಇರ್ತದೆ ಪ್ರದರ್ಶನ. ಇಲ್ಲಿ ನಾವು ಕಾಲೇಜಿನ ಆರಂಭ ನಾವು ನೋಡ್ತೇವೆ, ಅಪರೂಪದ್ದು. ಈ ಮೊದಲ ಬಾರಿಗೆ ಅವರು 1879ರಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಇಲ್ಲಿ ಬಂದ ಫಾದರ್ಸ್ಗಳು, ಯುರೋಪ್ನಿಂದ ಬಂದ ಫಾದರ್ಸ್ಗಳು ಪ್ರಾರಂಭಿಸಿದ್ದು ಈ ನಿಯೋಲಿಥಿಕ್ ಹ್ಯಾಂಡ್ ಸ್ಟೋನ್ ಅಂತ ಹೇಳಿ, ಉಂಗುರಾಕೃತಿಯ ಕಲ್ಲು. ಇದು 5000 ವರ್ಷ ಹಳತ್ತು. ಇಟ್ ಈಸ್ ನಿಯೋಲಿಥಿಕ್ ಪೀರಿಯಡ್ ಇದು. ಅದೇ ಥರ ಬೇರೆ ಹ್ಯಾಂಡ್ ಆ್ಯಕ್ಸ್ ಅಂತ ಎಲ್ಲ ವಸ್ತುಗಳಿವೆ. ಇದು ಭಾಳ ಪ್ರಾಚೀನ ವಸ್ತುಗಳು. ಇದು ಕೂಡ ಶಿಲ್ಪಕಲೆದು ಸ್ಟೋನ್ ಫಾರ್ಮ್ಸ್. ಈಗಂತೂ ಇದು ಹಳೆಯ ಕಲೆಕ್ಷನ್, ಭಾಳ ಹಳತ್ತು. ಈಗೀಗ ಯಾವ್ದು ಸಿಗೋದಿಲ್ಲ, ಎಲ್ಲ ಸರ್ಕಾರದ ಆಸ್ತಿ ಆದರೂ ಕೂಡ ನಾವು ಆವಾಗ ಕಲೆಕ್ಷನ್ ಮಾಡಿದ್ರಿಂದ ನಮ್ಮ ಈ ಮ್ಯೂಸಿಯಮ್ಮಲ್ಲಿ, ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಕೊಂಡಿದ್ದೇವೆ. ಇದರೆಲ್ಲ ಬೇಸಿಕಲಿ ಇದು ಮೆಟಲ್ ಆಬ್ಜೆಕ್ಟ್ಸ್, ಬ್ರಾನ್ಸ್ ಆಬ್ಜೆಕ್ಟ್ಸ್ ಎಲ್ಲ ಇದೆ. ಹಲವು ಥರದ ಕಾಯಿನ್ಸ್ ಇದೆ. ನಮ್ಮ ಹತ್ರ ಸಾವಿರಾರು ಹಳೆ ಕಾಯಿನ್ಸ್ ಇದೆ. ಆದರೂ ನಮಗೆ ಈ ಹಳೆ ಕಾಯಿನ್ಸನ್ನು ಇಟ್ಕೊಳ್ಳಿಕ್ಕೆ, ಎಲ್ಲ ಇಡಲಿಕ್ಕೆ, ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಒಂದು ಮ್ಯೂಸಿಯಂ ಸ್ಥಳ ಎಲ್ಲ ಅದಕ್ಕೇ ಬೇಕಾಗ್ಬೋದು. ಆದರೂ ನಾನು ತೋರಿಸುವಂಥದ್ದು ಬೇಕಾದರೆ ಇಲ್ಲಿ ಒಂದು ಡಿನಾರಿಯಸ್ ಅಂತ ಹೇಳಿ, ಹಳೆಯ ರೋಮನ್ ಸಮಯದ್ದು ಡಿನಾರಿಯಸ್, 211 BC. ಈ ಕಾಯಿನ್ಗಳಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಟ್ರಾವಂಕೋರ್ ಗೋಲ್ಡ್ ಕಾಯಿನ್ಸ್ ಅಂತ. ಟ್ರಾವಂಕೋರ್ ಅಂದರೆ ಈಗ ಟ್ರಿವ್ಯಾಂಡ್ರಮ್ ಕಡೆ, ಕೇರಳದ ಹತ್ರ ಇರುವಂತಹ ಟ್ರಿವ್ಯಾಂಡ್ರಮ್ದೆಲ್ಲ ಗೋಲ್ಡ್ ಕಾಯಿನ್ಸ್ ಎಲ್ಲ ಇದೆ. ಹಳೆಯ ಲ್ಯಾಂಟನ್ಸ್ಗಳು, ಈಗ ಕರೆಂಟ್ ಎಲ್ಲ ಕಡೆ ಬಂದಿದೆ, ಜನ್ರೇಟರ್ ಇದೆ ಅಂದಮೇಲೆ ನಮಗೆ ಅಷ್ಟು ಸುಲಭದಲ್ಲಿ ಇದು ಯಾರೂ ಎಲ್ಲದಕ್ಕೆ ಬಳಸೋದಿಲ್ಲ. ಅದಕ್ಕೆ ಇದು ಮ್ಯೂಸಿಯಂ ಪೀಸ್ ಆಗಿಬಿಟ್ಟಿದೆ. ಇದು ಬೇರೆ ಬೇರೆ ದೇಶಗಳಿಂದ ನಮಗೆ ಸಿಗುವಂತಹ ಕ್ಲೇ ಜಾರ್ಸ್, ಪಾಟ್ರಿ ಇದು ಇಲ್ಲಿದೆ. ಇದು ಹೆಚ್ಚಾಗಿ ಆಫ್ರಿಕಾದ್ದು ಇಮೇಜಸ್, ಅಲ್ಲಿನ ವಸ್ತುಗಳು ಇಲ್ಲಿ ಇಟ್ಕೊಂಡಿದ್ದೇವೆ. ಇದು ಇಂಥ ಫರ್ನಿಚರ್ ಈಗ ಯಾರು ಸೃಷ್ಟಿಸಿಲ್ಲ, ಎಲ್ಲ ಮಾಡಲ್ ಫರ್ನಿಚರ್ ಎಲ್ಲ ಬಂದಿದೆ. ಈಗಿನದು ಆಧುನಿಕ ಫರ್ನಿಚರ್ ಬರುವಾಗ ಈ ಹಳೆ ಫರ್ನಿಚರಿಗೆ ಅಂಥ ಬೆಲೆ ಇದೆ. ಆದರೂ ಈ
ಫರ್ನಿಚರ್ ನಮಗೆ ಅದಕ್ಕೆ ಬೆಲೆ ಇರುವುದರಿಂದ ನಾವು ಇಲ್ಲಿ ಮ್ಯೂಸಿಯಮಲ್ಲಿ ಇಟ್ಕೊಂಡಿದ್ದೇವೆ. ಈಗ ಯಾರೂ ಅಂಥದ್ದು ಉದಾಹರಣೆಗೆ ರೌಂಡ್ ಟೇಬಲ್ ಆ ಥರ ಇರುವಂಥದ್ದು ಯಾರೂ ಉಪಯೋಗಿಸೋದಿಲ್ಲ. ಇಲ್ಲಿ ಜಗತ್ತಿನಲ್ಲಿ ಸಿಗುವಂಥ ಎಲ್ಲ ಸೀ ಶೆಲ್ಸ್, ಸಮುದ್ರದಲ್ಲಿ ಸಿಗುವಂಥದ್ದು, ಇದು ವಿಶೇಷವಾಗಿದ್ದು ಕಲೆಕ್ಷನ್. ಇಂಥ ಕಲೆಕ್ಷನ್ ಎಲ್ಲಿ ಸಿಗಲಿಕ್ಕಿಲ್ಲ, ವಿಶೇಷವಾದ ಸಿಲೆಕ್ಷನ್. ಇದು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೂಡ ಸಹಾಯ ಆಗ್ತದೆ. ಅವರು ಬಂದು ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ, ಇದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ. ನಮ್ಮ ಹತ್ರ ಸ್ಟೋನ್ ಸ್ಪೀಷೀಸ್ ಕೂಡ ಹೆಚ್ಚು ಕಮ್ಮಿ 1000 ಸ್ಟೋನ್ ಸ್ಪೀಷೀಸ್ ಇದೆ. ಜಗತ್ತಿನಾದ್ಯಂತ ಎಲ್ಲೆಲ್ಲಿಂದ ಕಲೆಕ್ಟ್ ಆಗಿದ್ದ ಸ್ಟೋನ್ ಸ್ಪೀಷೀಸ್ ನಮಗೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ರೆಮ್ಯುನರೇಷನ್ ತಗೊಳ್ಳದೆ ಅವರು ಇದನ್ನು ನಮಗೆ ಹೆಸರು ಅದರ ಬಗ್ಗೆ ಕೊಟ್ಟು, ವಿವರಣೆ ಎಲ್ಲ ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ. ಇದು ಒಂದು ಕಲ್ಲು ವಿಶೇಷ, ಪೋಖ್ರಾನ್ ಬ್ಲಾಸ್ಟ್ಸ್ ಉಂಟಾಗಿದ್ದು, ಅಲ್ಲಿಂದ ನಮ್ಮ ಹಳೆ ವಿದ್ಯಾರ್ಥಿ ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಬಿ ರಾಮಚಂದ್ರ ರಾವ್ ಅವರು ತೀರೋಗಿದ್ದಾರೆ. ಅವರು ತಂದು ಕೊಟ್ಟಿದ್ದರು, ಇದನ್ನು ಕಳಿಸ್ಕೊಟ್ಟಿದ್ದರು. ಇಲ್ಲಿ ನೀವು ನೋಡ್ತಿರುವಂಥದ್ದು ಎಲ್ಲ ಥರದ ಕ್ಯಾಮ್ರಾಗಳು, ಅದರ ಉಗಮ ಹೇಗೆ ಉಂಟಾಯಿತು, ಹೇಗೆ ಅದರ ಡೆವಲಪ್ಮೆಂಟ್ ಆಯಿತು ಎಂಬುದು ಕೂಡ, ವರ್ಷಕ್ಕೆ ಹೇಗೆ ಬದಲಾವಣೆ ಆಯಿತು ಎಂಬುದು ಕೂಡ ಇದರಲ್ಲಿ ಬೇರೆ ಬೇರೆ ಕಂಪನಿಯ ಮಾಡೆಲ್ಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಇದು ನಮ್ಮ ವಿದ್ಯಾರ್ಥಿನಿಯರೇ ಬಂದು ಅದಕ್ಕೆ ಒಂದು ಹೆಸರು ಕೊಟ್ಟು ಯಾವುದು ಅಂತ ಹೇಳಿ ಕಂಡು ಹಿಡಿದು, ಅದರ ನಂಬರಿಂಗ್ ಡೇಟ್ ಎಲ್ಲ ಕಂಡು ಹಿಡಿದು ಅದರ ತುಂಬ ಅಧ್ಯಯನ ಮಾಡಿದ್ದಾರೆ. ಇಲ್ಲಿ ವಿಶೇಷ ಇರುವಂಥದ್ದು ಈ ಜನರೇಟರ್, ಫಸ್ಟ್ ಜನರೇಟರ್ ಆಫ್ ಮ್ಯಾಂಗ್ಳೂರಿಗೆ ಕರೆಂಟ್ ಬರುವ ಮೊದಲು ಇದು ಸ್ಟಾರ್ಟ್ ಆಗಿತ್ತು ಇದರಿಂದ. ಹಾಗೂ ಇದು ಬಲ್ಬಿನ ಹೋಲ್ಡರ್ ಆಗಿತ್ತು, ಬಲ್ಬ್ ಹೋಲ್ಡರ್ಸ್. ಹಾಗೆ ಹಿಂದೆ ನಮ್ಮ ಲ್ಯಾಬೊರೇಟರಿಗಳಲ್ಲಿ ಇರುವಂತಹ ಪ್ರಯೋಗಾಲಯದಲ್ಲಿ ಇದ್ದಂತಹ ಇನ್ಸ್ಟ್ರುಮೆಂಟ್ಸ್, ಈಗ ನಾವು ಅದನ್ನು ಈ ಉಪಕರಣಗಳನ್ನು ಉಪಯೋಗಿಸೋದಿಲ್ಲ. ಆದರೂ ಇದನ್ನು ನಾವು ಮ್ಯೂಸಿಯಂ ಪೀಸ್ ಆಗಿ ಇಲ್ಲಿಟ್ಟಿದ್ದೇವೆ. ಸೇಂಟ್ ಅಲೋಷಿಯಸ್ಗೆ ತಂದ ಫಸ್ಟ್ ಕಂಪ್ಯೂಟರ್, ಅದರ ವಿವರಣೆ ಕೂಡ ಅಲ್ಲಿದೆ, ಫಸ್ಟ್ ಕಂಪ್ಯೂಟರ್ ಆಫ್ ಸೇಂಟ್ ಅಲೋಷಿಯಸ್ ಕಾಲೇಜ್ ಅಂತ ಹೇಳಿ. ಇಲ್ಲಿ ಹಲವು ಥರದ ಹಳೆ ರೇಡಿಯೋ, ಟೈಪ್ರೈಟರ್ಸ್, ಬೇರೆ ಬೆಳವಣಿಗೆ ಕಂಪ್ಯೂಟರ್ಸ್ ಬಂದಿದ್ದರಿಂದ ಇದು ಈಗ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ವೆಪನ್ಸ್, ಬಿಲ್ಲು ಬಾಣದಿಂದ ಹಿಡಿದು ಈ ಕಡೆ ಬೇರೆ ಬೇರೆ ಖಡ್ಗಗಳು. ಇದು ನಮ್ಮ ದಕ್ಷಿಣ ಕನ್ನಡದ ವಿಶೇಷ ಸ್ಥಳ. ಇದು ಸಂಸ್ಕೃತಿ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಬಂದು ಈ ವಸ್ತು ಸಂಗ್ರಹಾಲಯದ ಈ ಭಾಗವನ್ನು ನೋಡಬಹುದು. ಇಲ್ಲಿ ವಿಶೇಷವಾಗಿ ಅಡುಗೆ ಕೋಣೆಯಲ್ಲಿ ನಾವು ಬಳಸ್ತಿದ್ದಂತಹ ವಸ್ತುಗಳು, ಈಗ ಎಲ್ಲ ಮೆಷಿನ್ಸ್ಗಳು ಬಂದಿವೆ. ಅದಕ್ಕೆ ಇದು ಈಗಿನ ಮಕ್ಕಳು, ಈಗಿನ ಪೀಳಿಗೆ ಇದನ್ನು ನೋಡೋದಿಲ್ಲ. ಆದರೂ ಹಳ್ಳಿಗಳ ಕಡೆ ಹೋದರೆ ಸ್ವಲ್ಪ ಆದರೂ ಈ ವಸ್ತುಗಳು ನಮಗೆ ಸಿಗ್ತವೆ. ನಮ್ಮ ಹೊಲದಲ್ಲಿ ಉಪಯೋಗಿಸುವಂಥ ವಸ್ತುಗಳು ಹಾಗೂ ಅಡುಗೆ ಕೋಣೆಯಲ್ಲಿ ಅನ್ನುವಂಥ ಮನೆಗಳಲ್ಲಿ ಉಪಯೋಗಿಸಿದಂಥ ವಸ್ತುಗಳು ಇಲ್ಲ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಮಂಗಳೂರಿನ ಇನ್ನೊಂದು ಮುಖ್ಯ ಕಸುಬು ಅಂತ ಹೇಳಿದರೆ ಇದು ಫಿಶಿಂಗ್, ಮೀನುಗಾರಿಕೆ. ಅದರ ನೆಟ್ಸ್ ಹೇಗೆ ಬೆಳವಣಿಗೆ ಆಯಿತು ಎಂಬುದು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ನಮ್ಮಲ್ಲಿ ಹಲವು 1 ಲಕ್ಷಕ್ಕೂ ಹೆಚ್ಚು ಸ್ಟ್ಯಾಂಪ್ಸ್ ಇದ್ದರೂ ಕೂಡ ನಾವು ಬೇಸಿಕಲಿ ಇಲ್ಲಿ ಹಳೆಯ ಸ್ಟ್ಯಾಂಪ್ಗಳನ್ನು, ಒಂದೊಂದು ದೇಶದ ಹಳೆಯ ಸ್ಟ್ಯಾಂಪ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಕೆಲವು ದೇಶಗಳ ಅಂಚೆ ಚೀಟಿಗಳು ಇಲ್ಲಿವೆ, ಆದರೂ ಆ ದೇಶಗಳಿಲ್ಲ. ಯಾಕಂತ ಹೇಳಿದರೆ ಈಗ ಜಗತ್ತಿನಲ್ಲಿ ಉದಾಹರಣೆಗೆ ಚೆಕೋಸ್ಲೋವಾಕ್ಯ ಇದ್ದದ್ದು ಈಗ ಸ್ಲೋವಾಕ್ಯ ಮತ್ತು ಸ್ಲೋವೇನಿಯಾ ಅಂತ ಹೇಳಿ ಎಲ್ಲ ವಿಂಗಡಣೆ ಆಗಿದೆ. ಹಾಗೆಂದ ಕೆಲವು ದೇಶಗಳ ಅಂಚೆ ಚೀಟಿಗಳು ಇವೆ, ಆದರೂ ಆ ದೇಶಗಳು ಈಗಿಲ್ಲ. ಇದೆಲ್ಲ ಕ್ರೈಸ್ತ ಪೂಜೆಯಲ್ಲಿ, ಕಥೋಲಿಕ ಕ್ರೈಸ್ತ ಪೂಜೆಯಲ್ಲಿ ಬಳಸ್ತಿದ್ದಂಥ ಹಳೆಯ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಇಲ್ಲಿ ನಿಮಗೆ ಸಿಗುವಂಥದ್ದು ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ಸ್. ಇಲ್ಲಿ ನೀವು ನೋಡ್ತಿರುವಂಥದ್ದು ಮಂಗಳೂರಿಗೆ ಬಂದಂಥ ಪ್ರಥಮ ಕಾರ್, ತೇದಿಯೋಮ್ ಬುತ್ತೋನ್ ಅಂತ ಹೇಳಿ ಆ ಕಂಪನಿಯ ಹೆಸರು, ಅದರದ್ದು ಕಾರ್. ಇಲ್ಲಿ ನೀವು ನೋಡ್ತಿರುವಂಥದ್ದು ಒಂದು ತಿಮಿಂಗಲದ ಅಸ್ಥಿಪಂಜರ. ಅದು ಫುಲ್ ತಿಮಿಂಗಲವನ್ನು ಕೇರಳದಿಂದ ಆವಾಗ 100 ವರ್ಷದ ಹಿಂದೆ ಅದನ್ನು ತಂದಿದ್ದು. ಅದನ್ನು ನಾವೀಗ
ಇಲ್ಲಿ ಇಟ್ಕೊಂಡು ಈ ಕಾಲೇಜಲ್ಲಿ 100 ವರ್ಷ ಇದನ್ನು ಇಟ್ಕೊಂಡಿದ್ದೇವೆ. ವಸ್ತು ಸಂಗ್ರಹಾಲಯದಿಂದ ಇಲ್ಲಿ ಶಿಫ್ಟ್ ಮಾಡಬೇಕಾದ್ರೆ, ಟ್ರಾನ್ಸ್ಫರ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು. ನಾವು ಇದನ್ನು ಸೇಂಟ್ ಅಲೋಷಿಯಸ್ ಕಾಲೇಜ್ ಚಾಪಲ್ ಪೇಂಟ್ ಮಾಡಿದವರ ಬಗ್ಗೆ, ಅವರ ಜೀವನದ ಬಗ್ಗೆ ಹಾಗೂ ಅವರು ಮಾಡಿದ ಪೇಂಟಿಂಗ್ಸ್ ಮತ್ತು ಎಲ್ಲೆಲ್ಲಿ ಪೇಂಟಿಂಗ್ಸ್ ಮಾಡಿದ್ದು ಎಲ್ಲೆಲ್ಲಿದೆ ಅದರ ಬಗ್ಗೆ ಒಂದು ಮುಸ್ಕಿನಿ ಆರ್ಟ್ ಗ್ಯಾಲರಿ ಅಂತ ಹೇಳಿ, ಇದಲ್ಲದೆ ಹಲವು ವಸ್ತುಗಳು ನಾವು ಈ ಸ್ಥಳದಲ್ಲಿ, ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಮಗೆ ಇದರ ಬಗ್ಗೆ ತುಂಬ ಸಂತೋಷ ಇದನ್ನು ಪ್ರದರ್ಶಿಸಲಿಕ್ಕೆ. ಇದು ನೀವು ನೋಡ್ತೀರಿ, ಸರಸ್ವತಿ ದೇವತೆಯ ಬಗ್ಗೆ ಅದನ್ನೊಂದು ಫ್ಯೂಷನ್ ಥರ ಮಾಡಿ ಆಂಟೋನಿಯೋ ಮೊಸ್ಕೆನಿ ಅವರು ಈ ವಿದ್ಯಾಸಂಸ್ಥೆಯಲ್ಲಿ ಈ ಪೇಂಟಿಂಗನ್ನು ಮಾಡಿದರು. ಇದನ್ನು ರೆಸ್ಟೋರ್ ಮಾಡಲಿಕ್ಕೆ ನಾವು ಹೆಚ್ಚು ಕಮ್ಮಿ 8 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಯಿತು ರೆಸ್ಟೋರ್ ಮಾಡಲಿಕ್ಕೆ. ಅದು ರೆಸ್ಟೋರೇಷನ್ ಮಾಡಿ ಇತ್ತೀಚೆಗೆ ಇದನ್ನು ಇಲ್ಲಿ ಇಟ್ಟಿದ್ದೇವೆ. ಇದು ನಮಗೆ ಭಾಳ ಹೆಮ್ಮೆಯ ಒಂದು ಪೇಂಟಿಂಗ್. ಆಂಟೋನಿಯೋ ಮೊಸ್ಕೆನಿ ಅವರು ಚಾಪಲ್ ಮಾಡಿದ್ದರ ಜೊತೆ ಇಂತಹ ಪೇಂಟಿಂಗ್ಗಳನ್ನು ಕೂಡ ಅವರು ಮಾಡಿಟ್ಟಿದ್ದರು. ಸರ್ಕಾರದವರು ನಮಗೆ ಒಂದು ಸ್ವಲ್ಪ ಸ್ಥಳ ಹೆಚ್ಚಿಗೆ ಮಾಡಿ ಒಂದು ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಎಂದರೆ ಜನಗಳಿಗೆ ನಾವು ಟಿಕೆಟ್ ಜಾಸ್ತಿ ಮಾಡಿದಾಗ ಯಾರು ಕೂಡ ಬರೋದಿಲ್ಲ. ಕೇವಲ 30 ರೂಪಾಯಿ ಟಿಕೆಟ್ ಇಟ್ಕೊಂಡ್ರೂ ಕೂಡ ಕೆಲವರು ಹೀಗೆ ಇಣುಕಿ ಏನು ಇದು ಯಾಕೆ ನೋಡಬೇಕಂತೇಳಿ ಆ 30 ರೂಪಾಯಿ ಬೇರೆ ಯಾವುದಕ್ಕಾದರೂ ಖರ್ಚು ಮಾಡ್ತಾರೆ. ಆದರೂ ಇಂಥ ವಸ್ತುಗಳನ್ನು ನೋಡಿ ಆನಂದ ಪಡೆಯುವಂಥದ್ದು ಬರುವಂಥ ಜನ ಕೆಲವೊಮ್ಮೆ ವಿರಳ ಅಂತ ಅನಿಸ್ತದೆ. ಮಕ್ಕಳಿಗೆ ಅದರಲ್ಲೂ ಕನ್ಸೆಷನ್ ಕೊಡ್ತೇವೆ, ಸ್ಟೂಡೆಂಟ್ ಕನ್ಸೆಷನ್ ಅಂತ ಹೇಳಿ 10 ರೂಪಾಯಿಗೆ. ಆದರೂ ಕೂಡ ಆಸಕ್ತಿ ಪಡೆದು ನಾವು ಕಲ್ತ್ಕೊಳ್ಬೇಕೇನೋ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಬರುವಂಥ ಜನ ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ. ಹಾಗಾಗಿ ನಾವು ಸರ್ಕಾರದವರು ನಮಗೆ ಸಂರಕ್ಷಣೆಗೆ ಇದೆಲ್ಲ ಸಂರಕ್ಷಿಸಲಿಕ್ಕೆ ಏನಾದರೂ ಒಂದು ಧನ ಸಹಾಯ ಮಾಡಿದರೆ ಖಂಡಿತವಾಗಿ ಇಂಪಾರ್ಟೆಂಟ್ ಮ್ಯೂಸಿಯಾಲಜಿಸ್ಟ್ಗಳನ್ನು ಇದರಲ್ಲಿ ತೊಡಗಿಸಿ ಇಲ್ಲಿ ಕ್ಲೀನಾಗಿ ಇಡಲಿಕ್ಕೆ, ಸಂರಕ್ಷಣೆ ಮಾಡಿ ಇಡಲಿಕ್ಕೆ. ಯಾಕಂತ ಹೇಳಿದರೆ ಒಂದೊಂದು ವಸ್ತುವನ್ನು ನಾವು ಡಸ್ಟ್ ಫ್ರೀ ಆಗಿ ಮಾಡಲಿಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಈ ಸ್ಥಳದಲ್ಲಿ ಈ ಥರ ಆದಷ್ಟು ಮಟ್ಟಿಗೆ ನಾವು ಪ್ರಯತ್ನಪಟ್ಟು ಇದನ್ನು ಮಾಡಿದ್ದೇವೆ. ಇದು ಕೇವಲ ನಮ್ಮ ಕಾಲೇಜಿಗಲ್ಲ, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಹೆಮ್ಮೆಯ ಒಂದು ಸ್ಥಳ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಸರ್ಕಾರದ ಒಂದು ಸಹಾಯ ಹಸ್ತ ಇದ್ದರೆ ಖಂಡಿತ ಇವಾಗಿ ಇದನ್ನು ನಾವು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಸಬಹುದಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.